ಕಿರುತೆರೆ ನಟಿ ನಂದಿನಿ ಆತ್ಮಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಆತ್ಮಹತ್ಯೆಗೆ ಕಾರಣ ಏನು ಅನ್ನುವಂಥ ಶಂಕೆಯ ಕ್ಲೂ ಕೊಡ್ತಾ ಇದೆ ಡೈರಿ. ಕುಟುಂಬಸ್ಥರ ಕಿರುಕುಳಕ್ಕೆ ಏನಾದರೂ ಬೇಸತ್ತು ನೇಣಿಗೆ ಶರಣಾದ್ಲಾ ಅಂತ. ಯಾಕೆಂದರೆ ನಂದಿನಿ ವಾಸವಿದ್ದ ಪೀಚಿಗಲ್ಲಿ ಒಂದು ಡೈರಿ ಪತ್ತೆ ಆಗುತ್ತೆ. ಆ ಡೈರಿಲಿ ಬರೆದಿದ್ದಾಳ ಆಕೆ, ನನಗೆ ಸರ್ಕಾರಿ ಕೆಲಸ ಅಂದರೆ ಇಷ್ಟ ಇಲ್ಲ, ನಟನೆ ಅಂದರೆ ತುಂಬ ಇಷ್ಟ, ಅದರಲ್ಲಿ ಮನೇಲಿ ಯಾರೂ ನನ್ನ ಮಾತನ್ನು ಕೇಳ್ತಾ ಇಲ್ಲ ಹೀಗಂತ ಕುಟುಂಬಸ್ಥರ ವಿರುದ್ಧ ಆರೋಪ ಮಾಡಿ ಬರೆದಿರುವಂಥ ಡೈರಿ ಸಿಕ್ಕಿದೆ. ಆ ಡೈರಿಯ ಆಧಾರದ ಮೇಲೆ ಸಂಶಯವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಇದೇ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ. ಅಂದರೆ ಆ ಡೈರಿಲಿ ಉಲ್ಲೇಖ ಮಾಡಿದಂತಹ ಸಂದರ್ಭವೂ ಕೂಡ ಮ್ಯಾಟ್ರ್ ಆಗುತ್ತೆ. ಯಾರಿಗೊತ್ತು, ಅವರೊಂದು 5-6 ತಿಂಗಳ ಹಿಂದೆ ಬರೆದಿರುವಂಥ ಬರಹ ಇರ್ಬೋದು. ಅದು ನನಗೆ ಗೌರ್ಮೆಂಟ್ ಕೆಲಸ ಅಂದರೆ ಇಷ್ಟ ಇಲ್ಲ, ನನಗೆ ಆ್ಯಕ್ಟಿಂಗ್ ಅಂದರೆ ಇಷ್ಟ ಅಂತ ಹಲವು ದಿನಗಳ ಹಿಂದೆ ಬರೆದಿರೋದಿರ್ಬೋದು. ಅವತ್ತೇ ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ಳಿಲ್ಲ, ಇವತ್ತು ಮಾಡ್ಕೊಂಡಿದ್ದಾರೆ ಅಂದರೆ ಬೇರೆ ಏನಾದರೂ ಕಾರಣ ಇರಬಹುದಾ? ಇದೇ ಕಾರಣನ ಅಥವಾ ಬೇರೆ ಏನಾದರೂ ಇದೆಯಾ? ಇದ್ರ ಬಗ್ಗೆ ಯಾರ ಹತ್ರನಾದರೂ ಮಾತಾಡಿದ್ರಾ? ಅವರ CDR ಅನ್ನು ತೆಗೆಸಿ ಅವರ ಸುತ್ತಮುತ್ತ ರೆಗ್ಯುಲರ್ ಆಗಿ ಡೈಲಿ ಮೀಟ್ ಮಾಡೋರನ್ನೆಲ್ಲ ವಿಚಾರಣೆ ಮಾಡ್ತಾ ಇದ್ದಾರೆ. ಇಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಾಳೆ ನಂದಿನಿ ಆ್ಯಕ್ಟಿಂಗ್ ಕ್ಲಾಸಿಗೆ ಸೇರ್ಕೊಂಡಿರ್ತಾಳೆ. RR ನಗರದಲ್ಲಿ ಒಂದು ಆ್ಯಕ್ಟಿಂಗ್ನ ಟ್ರೈನಿಂಗ್ ಕ್ಲಾಸ್ಗೆ ಸೇರ್ಕೊಂಡಿರ್ತಾಳೆ. ಕಾಲೇಜಿಗೆ ಚಕ್ಕರ್ ಹಾಕಿ ರೆಗ್ಯುಲರ್ ಆಗಿ ಆ್ಯಕ್ಟಿಂಗ್ ಕ್ಲಾಸನ್ನು ಅಟೆಂಡ್ ಮಾಡ್ತಾ ಇರ್ತಾಳೆ. 2019ರಿಂದ ಕನ್ನಡದ ಹಲವು ಧಾರಾವಾಹಿಗಳಲ್ಲಿ ಈಕೆ ನಟಿಸಿದ್ದಾರೆ. ಅವರ ತಂದೆ ಸರ್ಕಾರಿ ಕೆಲಸದಲ್ಲಿದ್ದರು, ಶಿಕ್ಷಕರಾಗಿದ್ದರು. ಅವರ ಮೃತಪಟ್ಟ ಹಿನ್ನೆಲೆಯಲ್ಲಿ ಅವರ ಅನುಕಂಪದ ಆಧಾರದ ಮೇಲೆ ನಂದಿನಿಗೆ SDA ಕೆಲಸದ ಆಫರ್ ಸಿಕ್ಕಿರುತ್ತೆ. ಇದ್ರ ಬಗ್ಗೆ ಅವರ ಕುಟುಂಬಸ್ಥರು ಕೂಡ ಫೋರ್ಸ್ ಮಾಡ್ತಾ ಇರ್ತಾರೆ, ಗೌರ್ಮೆಂಟ್ ಕೆಲಸ ತಗೋ ಹೋಗು, ನೀನು ಅಕ್ಸೆಪ್ಟ್ ಮಾಡ್ಕೋ ಅಂತ. ಆದರೆ ಆಕೆಗೆ ನಟನೆ ಮೇಲೆ ಬಹಳ ಆಸಕ್ತಿ ಇದ್ದರಿಂದ ಆಕೆಗೆ ಇಷ್ಟ ಇರಲಿಲ್ಲ ಸರ್ಕಾರಿ ಕೆಲಸವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ. ಅದಕ್ಕೆ ಆಕೆ ಯಾವಾಗಲೂ ಹೇಳ್ತಿರ್ತಾಳೆ, ನನಗೆ ಸರ್ಕಾರಿ ಕೆಲಸ ಬೇಡ ಅಂತ. ಅದಕ್ಕೇನಾದರೂ ಸೂಸೈಡ್ ಮಾಡ್ಕೊಂಡ್ಲಾ ಅನ್ನುವಂಥ ಆ್ಯಂಗಲ್ನಲ್ಲಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಇನ್ನು ಈ ಆತ್ಮಹತ್ಯೆ ಕುರಿತಂತೆ ಒಂದಷ್ಟು ಸಂಶಯದ ಹಿನ್ನೆಲೆಯಲ್ಲಿ ತನಿಖೆಯನ್ನು ಕೈಗೊಂಡಿದ್ದಾರೆ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ತೋರಿಸ್ತೀನಿ. ತಮಿಳು ಸೀರಿಯಲ್ಗಳಲ್ಲಿ ನಟನೆ ಮಾಡಿದಂತಹ ನಂದಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬಳ್ಳಾರಿ ಮೂಲದ ಈಕೆ ಕಳೆದ ಕೆಲವು ತಿಂಗಳುಗಳಿಂದ ಕೂಡ ಹಲವು ಸೀರಿಯಲ್ಗಳಲ್ಲಿ ಆಕ್ಟಿಂಗ್ ಅನ್ನ ಮಾಡ್ತಾ ಇದ್ರು. ಇತ್ತೀಚೆಗೆ ಅವರ ತಂದೆ ಅನಾರೋಗ್ಯದಿಂದ ನಿಧನವಾಗಿದ್ದು ಆ ಒಂದು ಸರ್ಕಾರಿ ಕೆಲಸ ಈಕೆಗೆ ಬರೋದಕ್ಕೆ ಕೂಡ ಶುರುವಾಗಿತ್ತು. ಆದ್ರೆ ಇದನ್ನ ಆಕೆ ತಿರಸ್ಕಾರ ಮಾಡಿ ನಟನೆ ಕ್ಲಾಸ್ಗಳ ಕೂಡ ಸೇರಿದ್ಲು. ಒಂದು ಸರ್ಕಾರಿ ಕೆಲಸಕ್ಕೆ ಎಲ್ಲರೂ ಇಷ್ಟವನ್ನ ಪಡ್ತಾರೆ. ಆದ್ರೆ ಈಕೆ ಯಾಕೋ ಆ ಸರ್ಕಾರಿ ಕೆಲಸಕ್ಕೆ ಮನಸ್ಸು ಮಾಡದೆ ಆಕ್ಟಿಂಗ್ ನಲ್ಲಿ ಗುರುತಿಸಿಕೊಳ್ಳಬೇಕು, ಸಿನಿಮಾ ರಂಗದಲ್ಲಿ ತಾನು ಹೆಸರು ಮಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಆಕೆ ಆಕ್ಟಿಂಗ್ ಕ್ಲಾಸ್ಗೂ ಕೂಡ ಸೇರಿರ್ತಾಳೆ. ವಿದ್ಯಾಭ್ಯಾಸದ ಸಂದರ್ಭದಲ್ಲೂ ಕೂಡ ತರಗತಿಗೆ ಚಕ್ಕರ್ ಹಾಕಿ ಆಕ್ಟಿಂಗ್ ಕ್ಲಾಸ್ಗಳಿಗೆ ಕೂಡ ಹೋಗ್ತಾ ಇದ್ಲು ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿರುವಂತಹದ್ದು. ಆಗಸ್ಟ್ ನಲ್ಲಿ ಈ ಒಂದು ಪಿಜಿಗೆ ಬಂದು ವಾಸವನ್ನ ಮಾಡ್ತಿರ್ತಾಳೆ. ತನ್ನ ಸ್ನೇಹಿತನ ಜೊತೆ ಬಂದು 11:30 ಸುಮಾರಿಗೆ 2 ದಿನಗಳ ಹಿಂದೆ ಇದೇ ಒಂದು ಪಿಜಿಯಲ್ಲಿ ಇದ್ದಂತಹ ರೂಮ್ಗೆ ಕೂಡ ತೆರಳುತ್ತಾಳೆ. ಮರುದಿನ ಆತ ಕರೆಯನ್ನ ಮಾಡಿದಂತಹ ವೇಳೆಯಲ್ಲಿ ಆಕೆ ಕರೆಯನ್ನ ಸ್ವೀಕರಿಸದೇ ಇರುವಂತಹ ಆತ ಅನುಮಾನ ಬಂದು ವಾಪಸ್ ಬಂದು ಇಲ್ಲಿ ಪರಿಶೀಲನೆ ಮಾಡ್ತಾರೆ. ಹಾಗೆ ಇಲ್ಲಿದ್ದಂತಹ ಮ್ಯಾನೇಜರ್ನ ಸಹಿತ ಹೋಗಿ ಒಂದು ರೂಮ್ ಅನ್ನ ಚೆಕ್ ಮಾಡಿದಂತಹ ವೇಳೆಯಲ್ಲಿ ಆಕೆ ಏನೋ ಒಂದು ಕಿಟಕಿಯ ಸರಳಿಗೆ ವೇಲಿನಿಂದ ನೇಣನ್ನ ಬಿಗಿದುಕೊಂಡು ಆತ್ಮಹತ್ಯೆ ಕೂಡ ಮಾಡ್ಕೊಂಡಿರ್ತಾಳೆ. ಸೊ ಆತ್ಮಹತ್ಯೆ ಸಂದರ್ಭದಲ್ಲಿ ಆಕೆ ಮೃತಪಡೋದಕ್ಕೂ ಮುನ್ನ ಒಂದು ಡೈರಿಯಲ್ಲಿ ಕೆಲವು ಸಾಲುಗಳನ್ನ ಉಲ್ಲೇಖ ಮಾಡಿರುವಂತದ್ದು. ಅಂದ್ರೆ ತನಗೆ ಸರ್ಕಾರಿ ಕೆಲಸ ಇಷ್ಟ ಇಲ್ಲ, ಆಕ್ಟಿಂಗ್ ನಲ್ಲಿ ಆಸಕ್ತಿ ಇದ್ದು ಅದರಲ್ಲಿ ಮುಂದುವರಿಬೇಕು, ಆದ್ರೆ ಮನೆಯವರು ಇದಕ್ಕೆ ಇಷ್ಟ ಪಡ್ತಾ ಇಲ್ಲ ಅಂತ ಹೇಳಿ ಒಂದು ಲೈನ್ ಗಳನ್ನು ಕೂಡ ಮೆನ್ಷನ್ ಮಾಡಿರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಪ್ರಕರಣ ದಾಖಲಾಗಿದೆ. ಈಗಾಗಲೇ ಮೃತದೇಹವನ್ನು ಕೂಡ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿ ಈಗ ಒಂದು ಪ್ರಕರಣವನ್ನು EDR ಕೇಸ್ ಆಗಿ ಕೂಡ ದಾಖಲಿಸಿಕೊಂಡಿದ್ದಾರೆ. ಬಹುತೇಕ ಜನ ಕೂಡ ಸರ್ಕಾರಿ ಕೆಲಸ ಸಿಗ್ಲಿ, ತನ್ನ ಜೀವನವನ್ನ ರೂಪಿಸ್ಕೊಳ್ಳೋಣ, ಭವಿಷ್ಯದಲ್ಲಿ ಚೆನ್ನಾಗಿರೋಣ ಅಂತ ಹೇಳಿ ಆಸೆಯನ್ನ ಪಡ್ತಾರೆ. ಆದ್ರೆ ಈಕೆ ನಟನೆಯನ್ನ ಇಷ್ಟಪಟ್ಟು ಸರ್ಕಾರಿ ಕೆಲಸವನ್ನ ತೊರೆದು ಬಂದು ಇಲ್ಲಿ ಈ ರೀತಿಯಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರೋದು ಮಾತ್ರ ದುರಂತವೇ ಸರಿ. ಕ್ಯಾಮರಾ ಪರ್ಸನ್ ರವಿ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು. ತನಿಖೆ ಯಾವ ಹಂತದಲ್ಲಿದೆ ಕೇಳ್ತೀನಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಹತ್ರ. ವೆಂಕಟೇಶ್, ಈಗ ಡೈರಿಯಲ್ಲಿ ಆ್ಯಕ್ಟಿಂಗ್ಗೆ ಭಾರಿ ಇಂಟ್ರೆಸ್ಟ್ ಇದೆ, ನನಗೆ ಸರ್ಕಾರಿ ಕೆಲಸ ಬೇಡ ಅಂತ ಬರೆದಿರೋದು. ಎಷ್ಟು ದಿನದ ಹಿಂದೆ ಬರೆದಿರೋದು ಅನ್ನೋದೇನಾದರೂ ಪೊಲೀಸರಿಗೆ ಗೊತ್ತಾಗಿದೆಯಾ? ಯಾಕೆಂದರೆ ಕೇವಲ ಅದೊಂದೇ ಆತ್ಮಹತ್ಯೆ ಕಾರಣ ಅಂತಲೂ ಹೇಳಕ್ಕೆ ಬರೋದಿಲ್ಲ. ಲಾಸ್ಟ್ ಮೂಮೆಂಟ್ನಲ್ಲಿ ಬೇರೆ ಯಾರಿಗಾದರೂ ಕ್ಲೋಸ್ ಸರ್ಕಲಲ್ಲಿರೋರ್ಗೇನಾದರೂ ಫೋನ್ ಮಾಡಿ ಆಗ್ತಾ ಇರುವಂಥ ತೊಂದರೆಗಳ ಬಗ್ಗೆ ಬೇರೆ ಏನಾದರೂ ಕಾರಣಗಳೇನಾದರೂ ಹೇಳ್ಕೊಂಡಿದ್ಲಾ ಅಂಥೇಳಿ ಪೊಲೀಸರಿಗೆ ಇದ್ರ ಬಗ್ಗೆ ಏನಾದರೂ ಕ್ಲೂ ಸಿಕ್ಕಿದೆಯಾ? ಶರತ್, ಏನು ಕೇವಲ ನಟನೆಯಲ್ಲಿ ಆಸಕ್ತಿ ಇದೆ ಅನ್ನೋ ಕಾರಣಕ್ಕೆ ಸರ್ಕಾರಿ ಕೆಲಸವನ್ನು ತೊರೆದು ಬಂದು ಪಿಜಿಯಲ್ಲಿ ವಾಸವಿದ್ದಂತಹ ಈ ಯುವತಿ ಏನು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಕೇವಲ ಅದೊಂದೇ ಕಾರಣಕ್ಕೆ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರ ಅನ್ನೋಂಥ ಅನುಮಾನಗಳು ಕೂಡ ಇರುವಂಥದ್ದು. ಯಾಕಂದರೆ ಈ ಡೆತ್ ನೋಟನ್ನು ಯಾವಾಗ ಬರೆದಿದ್ರು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮಾಡಬೇಕಾಗುತ್ತೆ. ಜೊತೆಗೆ ಅವರ ಫ್ರೆಂಡ್ ಸರ್ಕಲ್ನಲ್ಲಿ ಕ್ಲೋಸ್ ಆಗಿದ್ದಂತಹ ವೇಳೆಯಲ್ಲಿ ಯಾರ ಬಳಿ ಆದರೂ
ಬೇರೆ ವಿಚಾರಗಳನ್ನು ಏನಾದರೂ ಹೇಳ್ಕೊಂಡಿದ್ರಾ ಅಥವಾ ಸಮಸ್ಯೆಗಳೇನಾದರೂ ಇತ್ತ ಅನ್ನೋದ್ರ ಬಗ್ಗೆ ಕೂಡ ಅವರ ಫ್ರೆಂಡ್ ಸರ್ಕಲ್ನಲ್ಲೂ ಕೂಡ ಕೇಳಿ ತಿಳ್ಕೊಳ್ಬೇಕಾಗುತ್ತೆ ಪೊಲೀಸರು. ಆ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ತೆಲುಗು ಸೀರಿಯಲ್ನಲ್ಲಿ ಕೂಡ ಒಂದು ಮೈನ್ ಸ್ಟ್ರೀಮಲ್ಲಿ ಒಂದು ರೋಲನ್ನು ಕೂಡ ಮಾಡ್ತಾ ಇದ್ರು. ಕನ್ನಡದ ಸೀರಿಯಲ್ಗಳಲ್ಲೂ ನಟನೆಯನ್ನು ಮಾಡಿದ್ದಾರೆ. ಆದರೆ ನಟನೆಯಿಂದ ಏನಾದರೂ ಅವಕಾಶಗಳು ವಂಚಿತರಾಗಿತ್ತಾ, ಆ ಹಿನ್ನೆಲೆಯಲ್ಲಿ ಏನಾದರೂ ಮಾನಸಿಕವಾಗಿ ಈಕೆ ಖಿನ್ನತೆಗೆ ಒಳಗಾಗಿದ್ರಾ ಅಥವಾ ಬೇರೆ ಏನಾದರೂ ವೈಯಕ್ತಿಕ ಕಾರಣಗಳು ಇತ್ತ ಅನ್ನೋದನ್ನು ಕೂಡ ಈಗ ಪೊಲೀಸರು ತನಿಖೆಯನ್ನು ಮಾಡಬೇಕು. ಜೊತೆಗೆ ಅವರ ಫ್ರೆಂಡ್ ಸರ್ಕಲ್ ಜೊತೆಗೆ ಕುಟುಂಬಸ್ಥರನ್ನು ಕೂಡ ಹೇಳಿಕೆಗಳನ್ನು ಪಡೆದುಕೊಳ್ಬೇಕಾಗುತ್ತೆ. ಆದರೆ ಅವ್ರ ತಾಯಿಯವರು ಹೇಳಿರುವಂತೆ ಏನು ನಟನೆ ಬೇಡ, ಸರ್ಕಾರಿ ಕೆಲಸಕ್ಕೆ ಸೇರ್ಕೋ ಅಂತ ಹೇಳಿ ಒಂದು ಹೇಳಿದ ಕಾರಣಕ್ಕೆ ಯಾಕೆ ಮನನೊಂದು ಈ ರೀತಿ ಮಾಡ್ಕೊಂಡಿದ್ದಾಳೆ, ಬೇರೆ ಯಾರ ಮೇಲೆ ಕೂಡ ನಮಗೆ ಅನುಮಾನ ಇಲ್ಲ ಅಂತ ಹೇಳಿ ಪೊಲೀಸರ ಮುಂದೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸದ್ಯ ಅದೇ ಲಾಸ್ಟ್ ಆಗುತ್ತಾ ಅಥವಾ ಬೇರೆ ಪೊಲೀಸರು ಈ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಏನಾದರೂ ತನಿಖೆಯನ್ನು ಮಾಡ್ತಾರ ಅನ್ನೋದನ್ನು ನೋಡಬೇಕಾಗುತ್ತೆ. ಈಗಾಗಲೇ ಅವರ ಸ್ನೇಹಿತ ಕೂಡ ಹೇಳಿರುವಂತೆ ಆಕೆ ಈ ರೀತಿಯಾಗಿ ಯಾವುದನ್ನು ಕೂಡ ಹೇಳ್ಕೊಂಡಿರಲಿಲ್ಲ ಅಂತ ಹೇಳಿ. ಆದರೆ ಆತನನ್ನು ಹೊರತುಪಡಿಸಿ ಬೇರೆ ಯಾರಾದರೂ ಕ್ಲೋಸ್ ಫ್ರೆಂಡ್ ಸರ್ಕಲ್ ಅಲ್ಲಿ ತನ್ನಗೆ ಆಗಿರುವಂತಹ ಸಮಸ್ಯೆಗಳು ಅಥವಾ ಮುಂದೆ ಭವಿಷ್ಯದ ಬಗ್ಗೆ ಕನಸಿನ ಬಗ್ಗೆ ಏನಾದರೂ ಹೇಳಿದ್ರಾ ಅಥವಾ ಸೀರಿಯಲ್ ರಂಗದಲ್ಲಿ ಏನಾದರೂ ಕಿರುಕುಳವನ್ನು ಕೊಟ್ಟಿದ್ರಾ ಅನ್ನೋಂಥದ್ದನ್ನು ಕೂಡ ಆ ಆ್ಯಂಗಲ್ನಲ್ಲೂ ಕೂಡ ತನಿಖೆ ಮಾಡಬೇಕು. ಆದರೆ ಆ ಕುಟುಂಬಸ್ಥರು ಯಾವ ರೀತಿಯಾಗಿ ಪೊಲೀಸರ ಜೊತೆ ಒಂದು ತನಿಖೆಗೆ ಸಹಕರಿಸ್ತಾರೆ ಅನ್ನೋದು ಕೂಡ ನೋಡಬೇಕಾಗಿರುವಂಥದ್ದು ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.